ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಞಾನಸುಧ ಏಕೆ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು ಸ್ವರ್ಣಪ್ರಾಶನವು ನಡೆಯುತ್ತಿದ್ದು ಪೋಷಕರಲ್ಲಿ ಕೆಲವು ಪ್ರಶ್ನೆಗಳು ಕಾಡುತ್ತಿವೆ. ಈ ವಿಡಿಯೋ ಮೂಲಕ ಆ ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಪ್ರಯತ್ನ. ಏನಿದು ಸ್ವರ್ಣಪ್ರಾಶನ? ಸ್ವರ್ಣ ಅಂದರೆ ಚಿನ್ನ. ಇದು ಶೋಧಿತ ಚಿನ್ನ ಭಸ್ಮದಿಂದ ತಯಾರಿಸಿದ್ದು ಅದರಲ್ಲಿ ಕೆಲವು ಮೇಧ್ಯ ರಸಾಯನ ದ್ರವ್ಯಗಳನ್ನು ಸೇರಿಸಿ ಶುದ್ಧ ಜೇನುತುಪ್ಪ ಹಾಗೂ ತುಪ್ಪದಲ್ಲಿ ತಯಾರಿಸಲ್ಪಡಲಾಗುತ್ತದೆ. ಯಾರಿಗೆ ಇದು ಸ್ವರ್ಣಪ್ರಾಶನ? ಸ್ವರ್ಣಪ್ರಾಶನವು ಹುಟ್ಟಿದ ಶಿಶುಗಳಿಂದ 16 ವರ್ಷದ ಮಕ್ಕಳಿಗೆ ಕೊಡಬಹುದು. ಯಾವತ್ತು ಸ್ವರ್ಣಪ್ರಾಶನ ಕೊಡಬೇಕು? ಈ ಸ್ವರ್ಣಪ್ರಾಶನವು ಪುಷ್ಯ ನಕ್ಷತ್ರ, ಪ್ರತಿ ತಿಂಗಳು ಪುಷ್ಯ ನಕ್ಷತ್ರ ದಿನದಂದು ಕೊಡಲಾಗುತ್ತದೆ. ಏನಿದು ಪುಷ್ಯ ನಕ್ಷತ್ರ? ಪುಷ್ಯ ನಕ್ಷತ್ರವು 27 ನಕ್ಷತ್ರಗಳಲ್ಲಿ 8ನೆಯ ನಕ್ಷತ್ರವಾಗಿದ್ದು ಈ ದಿನವು ಅತ್ಯಂತ ಮಂಗಳಕರ ಹಾಗೂ ಶುಭ ದಿನ. ಈ ನಕ್ಷತ್ರವು ಆಧ್ಯಾತ್ಮಿಕ ಬೆಳವಣಿಗೆ, ಜ್ಞಾನೋದಯ ಹಾಗೂ ಸಕಾರಾತ್ಮಕ ಶಕ್ತಿಯೊಂದಿಗೆ ಸಂಬಂಧಿಸಿದೆ. ಸ್ವರ್ಣಪ್ರಾಶನದ ಪ್ರಯೋಜನಗಳು ಏನು? ನಮ್ಮ ಆಯುರ್ವೇದದಲ್ಲಿ ಕಾಶ್ಯಪ ಸಂಹಿತದಲ್ಲಿ ಒಂದು ಸುಂದರವಾದ ಶ್ಲೋಕ ಮೂಡಿ ಬಂದಿದೆ. ಏನದು? ಸುವರ್ಣಪ್ರಾಶನಮಿ ತನ್ಮೇಧಾಗ್ನಿ ಬಲವರ್ಧನಂ ಆಯುಷ್ಯಂ ಮಂಗಲಂ ಪುಣ್ಯಂ ವೃಶ್ಯಂ ವರ್ಣ್ಯಂ ಗ್ರಹಾಪಹಂ. ಅಂದರೆ ಇದು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೀರ್ಣಕ್ರಿಯೆಗೆ ಉಪಯುಕ್ತವಾಗುತ್ತದೆ, ಬುದ್ಧಿಶಕ್ತಿ ಹಾಗೂ ಗ್ರಹಣ ಶಕ್ತಿ ಹೆಚ್ಚಿಸುತ್ತದೆ, ಏಕಾಗ್ರತೆ ಹಾಗೂ ಚಿತ್ತವನ್ನು ಹೆಚ್ಚಿಸುತ್ತದೆ, ಮಕ್ಕಳ ಸಮಗ್ರ ಬೆಳವಣಿಗೆಗೆ ಉಪಯುಕ್ತವಾಗುತ್ತದೆ. ಸುವರ್ಣಪ್ರಾಶನ ದಿನದಂದು ಮುನ್ನೆಚ್ಚರಿಕೆಗಳು ಏನು? ವಾಟ್ ಪ್ರಿಕಾಷನ್ಸ್ ಟು ಬಿ ಟೇಕನ್? ಮುನ್ನೆಚ್ಚರಿಕೆ ಅಂದರೆ ಸ್ವರ್ಣಪ್ರಾಶನ ದಿನದಂದು ಮಕ್ಕಳಿಗೆ 30 ನಿಮಿಷ ಮೊದಲು ಏನು ಕೊಡಬಾರದು ಹಾಗೂ ಸ್ವರ್ಣಪ್ರಾಶನದ ನಂತರ 30 ನಿಮಿಷ ಏನು ಕೊಡಬಾರದು. ಅದಾದ ಮೇಲೆ ಮಕ್ಕಳು ಕ್ಯಾನ್ ಹ್ಯಾವ್ ಫುಡ್ ಆ್ಯಂಡ್ ವಾಟರ್. ಆದ್ದರಿಂದ ನೀವು ಪೋಷಕರಾಗಿ ನಿಮ್ಮ ಮಕ್ಕಳಿಗೆ ನೀಡಬಹುದಾದ ಅತ್ಯುತ್ತಮ ಉಡುಗೊರೆ ಅಂದರೆ ಅದುವೇ ಸ್ವರ್ಣಪ್ರಾಶನ. ಧನ್ಯವಾದ.